ಇವತ್ತು ಐಟಿ ಅಧಿಕಾರಿಗಳ ಮುಂದೆ ನಟ ರಾಕಿಂಗ್ ಸ್ಟಾರ್ ಯಶ್ ಹಾಜರಾಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸದ್ಯದ ಮಾಹಿತಿ ನಮಗೆ ಸಿಗ್ತಾ ಇದೆ. ಯಶ್ ಆಡಿಟರ್ಗೂ ಕೂಡ ವಿಚಾರಣೆಗೆ ಬರುವಂತೆ ಐಟಿ ಅಧಿಕಾರಿಗಳು ಬುಲಾವನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 11:30ಕ್ಕೆ ಟೈಮ್ ಅನ್ನ ಐಟಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಯಶ್ ಆಡಿಟರ್ ಬಸವರಾಜ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ತಲಾಶ್ ಮಾಡಿದ್ರು. ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರು. ಜೊತೆಗೆ ಆ ದಾಖಲೆಗಳ ಸಮೇತ ಏನು ಅವರ ನಿನ್ನೆ ಬಸವರಾಜ್ ಮನೆಗೆ ಸುಮಾರು 7 ಐಟಿ ಅಧಿಕಾರಿಗಳ ತಂಡ ಹೋಗಿತ್ತು. ಒಂದಷ್ಟು ಮಹತ್ವದ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿತ್ತು ಅನ್ನೋದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ಇವತ್ತು ಯಶ್ ಜೊತೆಗೆ ಅವರ ಆಡಿಟರ್ ಬಸವರಾಜ್ ಇಬ್ರು ಕೂಡ ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಎಕ್ಸಾಕ್ಟ್ ಇವತ್ತು ಬೆಳಗ್ಗೆ 11:00 ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ. ಅಲ್ಲಿ ಐಟಿ ಅಧಿಕಾರಿಗಳು ಕೇಳುವಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಜೊತೆಗೆ ದಾಖಲೆಗಳು ಏನೇನು ಸಿಕ್ಕಿದ್ದಾವೆ, ಮೊನ್ನೆ ಐಟಿ ಅಧಿಕಾರಿಗಳು ಯಶ್ ಮನೆಯಲ್ಲಿ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಏನೇನು ಸಿಕ್ಕಿತ್ತೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕೇಳುವಂತ ಸಾಧ್ಯತೆಗಳು ಇದ್ದಾವೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಯಶ್ ಇಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತೆ. ಜೊತೆಗೆ ಇವರ ಆಡಿಟರ್ ಬಸವರಾಜ್ ಅವರು ಕೂಡ ಇವತ್ತು ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುರಳಿ. ಎಷ್ಟೊತ್ತಿಗೆ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ? ಯಶೋಧ, ಸುಮಾರು 11:30ಕ್ಕೆ ಏನು ಯಶ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಜೊತೆಗೆ ಅವರ ಬೆಂಬಲಿಗರು ಸಹ ಅದೇ ಮಾಹಿತಿಯನ್ನ ನೀಡಿರುವಂತದ್ದು. ಅಂದ್ರೆ ನಿನ್ನೆ ಆಡಿಟರ್ ಕಚೇರಿ ಮೇಲೆ ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನು ಸಹ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಈಗ ಬಸವರಾಜ್ ಜೊತೆಗೆ ಅಂದ್ರೆ ಯಶ್ ಅವ್ರ ಜೊತೆಗೆ ಬಸವರಾಜ್ ಕೂಡ ಇದು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದು ಪ್ರಾಥಮಿಕ ಮೂಲಗಳಿಂದ ಮಾಹಿತಿ ಸ್ಪಷ್ಟವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸ್ಯಾಂಡಲ್ವುಡ್ ನಟರ ಮೇಲೆ ಮನೆ ಮೇಲೆ ದಾಳಿನ ನಡೆಸಿದ ಸಂದರ್ಭ ನಿರ್ಮಾಪಕರು ಅಂದ್ರೆ 4 ಜನ ನಿರ್ಮಾಪಕರು ಜೊತೆಗೆ ಈಗಾಗಲೇ ಇಬ್ಬರು ನಟರು ಅಂದ್ರೆ ಶಿವರಾಜ್ ಕುಮಾರ್ ಇರಬಹುದು ಮತ್ತು ಪುನೀತ್ ರಾಜ್ಕುಮಾರ್ ಇರಬಹುದು, ಇವರಿಬ್ರು ಸಹ ವಿಚಾರಣೆಗೆ ಹಾಜರಾಗಿರುವಂತದ್ದು. ಇನ್ನು ಉಳಿದಂತೆ ಸುದೀಪ್ ಮತ್ತು ಯಶ್ ಅವರ ವಿಚಾರಣೆ ಮಾತ್ರ ಬಾಕಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಯಶ್ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು. ಯಶೋಧ, ಮುರಳಿ, ಈಗಿನವರೆಗೂ ಕೂಡ ಒಂದು ಕುತೂಹಲ ಜನರಲ್ಲಿ ಕಾಡ್ತಾ ಇದೆ. ನಿನ್ನೆ ಆಡಿಟರ್ ಬಸವರಾಜ್ ಅವರ ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳು ತಲಾಶ್ ಮಾಡಿದ್ದಾರೆ. ಏನೇನು ಸಿಕ್ಕಿದೆ ಅನ್ನೋದು ಏನಾದ್ರೂ ಮಾಹಿತಿ ಇದೆಯಾ ಸದ್ಯಕ್ಕೆ? ಯಶ್ ಅವರಿಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲೆಗಳು ಮತ್ತು ಕೆಲವೊಂದು ಅಕೌಂಟ್ಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಐಟಿ ಅಧಿಕಾರಿಗಳಿಂದ ಯಾವುದೇ ರೀತಿಯ ಸ್ಪಷ್ಟವಾದ ಮಾಹಿತಿಗಳು ಸಹ ಹೊರಗಡೆ ಬಂದಿಲ್ಲ. ಯಾಕೆಂದ್ರೆ ಈ ದಾಳಿ ನಡೆದಿರುವಂತದ್ದು ನಿನ್ನೆ ಅಷ್ಟೇ. ಜೊತೆಗೆ ಅವರನ್ನು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಜೊತೆಗೆ ದಾಖಲೆಗಳು ಏನಿತ್ತು ಆ ಮನೆ ಅಂದ್ರೆ ತಲಾಶ್ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳು ಯಶ್ ಅವರಿಗೆ ಸಂಬಂಧಪಟ್ಟಂತದ್ದು ಮತ್ತು ಆ ಆಡಿಟರ್ ಕಚೇರಿ ಒಳಗಡೆ ಇದ್ದಂತ ಬೇರೆ ಬೇರೆ ದಾಖಲೆಗಳೇನಿತ್ತು ದಾಖಲೆಗಳನ್ನೆಲ್ಲ ಸಹ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಪಡೆದ ನಂತರ ಯಶ್ ಅವರಿಗೆ ಸಂಬಂಧಪಟ್ಟ ದಾಖಲೆಗಳೇ ಅಲ್ಲಿ ಏನಾದ್ರು ಹೈಡ್ ಆಗಿತ್ತ ಅನ್ನೋದ್ರ ಬಗ್ಗೆ ಸಹ ಗೊತ್ತಾಗಬೇಕಾಗಿರುವಂತದ್ದು. ಐಟಿ ಅಧಿಕಾರಿಗಳು ಇವತ್ತು ಸಂಜೆ ಒಳಗೆ ಒಂದು ಅಫಿಷಿಯಲ್ ಆಗಿ ಒಂದು ಕನ್ಫರ್ಮೇಶನ್ ಅನ್ನ ಸಹ ಕೊಡೋ ಸಾಧ್ಯತೆಗಳಿರುವಂತದ್ದು. ಯಶೋಧ, ಆಲ್ರೆಡಿ ಯಶ್ ಟೈಮ್ ಅನ್ನ ಕೇಳಿದ್ರು, ಟೈಮ್ ಬೇಕು ಅಂತ ಹೇಳಿ. ಇವತ್ತೇ ಹಾಜರಾಗ್ತಾರಾ ಅಥವಾ ಹೇಗೆ ಅಂತ ಹೇಳಿ? ಯಶೋಧ, ಏನಂದ್ರೆ ಶೂಟಿಂಗ್ ವಿಚಾರಕ್ಕೆ ಟೈಮ್ ಕೇಳಿದ್ರು ಅನ್ನೋದ್ರ ಬಗ್ಗೆ ಐಟಿ ಅಧಿಕಾರಿಗಳು ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಅಂತ ಹೇಳಿ ಅವರ ಬೆಂಬಲಿಗರೇನಿದ್ರು 11:30ಕ್ಕೆ ವಿಚಾರಣೆಗೆ ಹಾಜರಾಗ್ತಿದ್ದಾರೆ. 11:30ಕ್ಕೆ ವಿಚಾರಣೆಗೆ ಹಾಜರಾಗಿ ಎಲ್ಲಾ ರೀತಿಯ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಪ್ರಮುಖವಾಗಿ ಯಶ್ ಅವರು ಬಂದ್ರೆ ದಾಖಲೆಗಳನ್ನ ಕ್ವಶನ್ ಮಾಡೋದಾಗ್ಲಿ, ದಾಖಲೆಗಳ ತಿರುವಾಕಂತದಾಗ್ಲಿ ಯಾವುದನ್ನು ಸಹ ಮಾಡಲ್ಲ. ಯಾಕೆಂದ್ರೆ ಅವತ್ತು ದಾಳಿ ನಡೆದ ಸಂದರ್ಭದಲ್ಲಿ 2 ದಿನಗಳ ಕಾಲ ವಿಚಾರಣೆ ನಡೆದಿತ್ತು. ವಿಚಾರಣೆಗೆ ಸಂಬಂಧಪಟ್ಟಂತೆ ದಾಖಲಾತಿಗಳ ಅಂದ್ರೆ ಪ್ರಶ್ನೆ ಮತ್ತು ಉತ್ತರಗಳೇನಿತ್ತು ಉತ್ತರಗಳನ್ನ ಮತ್ತೆ ಕೊಡ್ತಾರೆ. ಮತ್ತೆ ಕೊಟ್ಟಾದ ಮತ್ತೆ ರೀಕನ್ಫರ್ಮೇಶನ್, ಈ ಹೇಳಿಕೆಗಳು ನಾನೇ ದಾಖಲೆಯನ್ನು ಮಾಡಿದ್ದು ಅಂದ್ರೆ ಅದು ಮನೆಯಲ್ಲೂ ಕೂಡ ಆಗಿರುತ್ತೆ. ಮನೆಯಲ್ಲೂ ಸಹ ದಾಖಲೆಯನ್ನ ಕನ್ಫರ್ಮ್ ಮಾಡಿರ್ತಾರೆ. ಅದೇ ರೀತಿ ಇವತ್ತು ಸಹ ಇಲ್ಲಿ ಬಂದ ನಂತರ ಸಹ ಐಟಿ ಪ್ರಧಾನ ಕಚೇರಿ ಏನಿತ್ತು ಅಲ್ಲೂ ಸಹ ರೀಕನ್ಫರ್ಮೇಶನ್ ಅನ್ನ ಮಾಡಬೇಕು. ರೀಕನ್ಫರ್ಮೇಶನ್ ಅನ್ನ ಮಾಡಿದ ನಂತರ ವಿಚಾರಣೆಗಳು ಯಾವುದು ಇರಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೆದ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆ ಬರುವಂತದ್ದು. ಯಶೋಧ, ಓಕೆ, ಥ್ಯಾಂಕ್ ಯು ಮುರಳಿ.